ಎಲ್ಲ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ತ್ರಿಭುಜಗಳ ಘಟಕದ ಅಭ್ಯಾಸ 2.3 ಇದರಲ್ಲಿರುವಂತಹ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ವಿ. ಈಗ ಮುಂದುವರೆದ ಭಾಗವನ್ನು ನೋಡೋಣ. 7ನೇ ಪ್ರಾಬ್ಲಮ್ ಚಿತ್ರ 2.38 ದಲ್ಲಿ, ಇದು ಚಿತ್ರ 2.38. ತ್ರಿಭುಜ ಎಬಿಸಿ ಎತ್ತರಗಳಾದ ಎಡಿ ಮತ್ತು ಸಿಇಗಳು ಪರಸ್ಪರ ಪಿ ಬಿಂದುವಿನಲ್ಲಿ ಛೇದಿಸಿವೆ. ಆದರೆ ತ್ರಿಭುಜ ಎಪಿ ಸಮರೂಪಿ ತ್ರಿಭುಜ ಸಿಡಿಪಿ, ತ್ರಿಭುಜ ಎಬಿಡಿ ಸಮರೂಪಿ ತ್ರಿಭುಜ ಸಿಬಿಇ, ತ್ರಿಭುಜ ಎಇಪಿ ಸಮರೂಪಿ ತ್ರಿಭುಜ ಎಡಿಬಿ, ತ್ರಿಭುಜ ಪಿಡಿಸಿ ಸಮರೂಪಿ ತ್ರಿಭುಜ ಬಿಇಸಿ ಎಂದು ಸಾಧಿಸಿ. ಒಂದು 4 ಪ್ರೂಫ್ ಮಾಡೋ ಇದರಲ್ಲಿ ಬಹಳ ಸಿಂಪಲ್ ಇದೆ ಪ್ರಾಬ್ಲಮ್. ನೀವು ಕೋಕೋ ನಿರ್ಧಾರ ಕೋನ, ಬಾಬಾ ನಿರ್ಧಾರ ಕೋನ, ಬಾಕೋಬಾ ನಿರ್ಧಾರ ಕೋನ, ಈ 3 ನಿರ್ಧಾರ ಕೋನ ಗೊತ್ತಿದ್ಬಿಟ್ರೆ ಬಹಳ ಈಸಿಯಾಗಿ ಇವನ್ನ ನಾವು ಪ್ರೂವ್ ಮಾಡಬಹುದು. ಮೊದಲಿಗೆ ದತ್ತಾಂಶ ಬರ್ಕೊಳ್ಳೋಣ. ಕೊಟ್ಟಿದಾರ ತ್ರಿಭುಜ ಎಬಿಸಿದಲ್ಲಿ ಎತ್ತರಗಳಾದ ಎಡಿ ಮತ್ತು ಸಿಗಳು ಪರಸ್ಪರ ಪಿ ಬಿಂದುವಿನಲ್ಲಿ ಛೇದಿಸಿದ ಅಂತ ಹೇಳಿದ್ರೆ ಅದನ್ನ ಬರ್ಕೊಂಡಿದ್ದೀವಿ ನಾವು. ನೆಕ್ಸ್ಟ್ ಸಾಧನೆಯೊಳಗೆ ಏನ್ ಮಾಡೋಕೆ, ನೀವು ಇವ್ 4 ಬರೀಬೇಕು. ಆಲ್ರೆಡಿ ನಾನು ಬರ್ದಿರೋದ್ರಿಂದ ಇಲ್ಲಿ ಬರೆಯಕ್ ಹೋಗೋದಿಲ್ಲ, ಪ್ರತ್ಯೇಕವಾಗಿ ಬರೀತಾ ಹೋಗ್ತೀನಿ. ನೆಕ್ಸ್ಟ್ ನೀವು ಸಾಧನೆ ಅಂತ ಹಾಕಿ 1 ತ್ರಿಭುಜ ಎಪಿ ಸಮರೂಪಿ ತ್ರಿಭುಜ ಸಿಡಿಪಿ, 2 ತ್ರಿಭುಜ ಎಬಿಡಿ ಸಮರೂಪಿ ತ್ರಿಭುಜ ಸಿಬಿ, ಈ ತರ ಬರೀತಾ ಹೋಗಿ ನಾವು ಡೈರೆಕ್ಟ್ ಸಾಧನೆ. ಇನ್ನ ಫಸ್ಟ್ ಒಂದು ತಗೊಳ್ಳೋಣ, ತ್ರಿಭುಜ ಎಇಪಿ ಸಮರೂಪಿ ತ್ರಿಭುಜ ಸಿಡಿಪಿ. ಇವ್ರು ಪ್ರೂವ್ ಮಾಡ್ಬೇಕಾದ್ರೆ ಈ 2 ತ್ರಿಭುಜಗಳಿಗೆ ಏನೇನ್ ಕಾಮನ್ ಐತಿ ಅಥವಾ ಏನ್ ಸಮ ಐತಿ ಅನ್ನೋದನ್ನ ಬರ್ಕೊಳ್ಳೋದು. ಎಇಪಿ ಮತ್ತು ಸಿಡಿಪಿಗಳನ್ನ ನೋಡ್ರಿ. ಎಇಪಿ ಈ ತ್ರಿಭುಜ, ಸಿಡಿಪಿ ಇವು 2 ತ್ರಿಭುಜ ನೋಡ್ರಿ. ಏನೇನ್ ಕಾಮನ್ ಐತಿ? ಇಲ್ಲಿ ಈ ಕೋನ 90 ಡಿಗ್ರಿ ಐತಿ, ಲಂಬ ಎತ್ತರ ಅವರ ಹೇಳಿದಾರ. ಇದು ಕೂಡ 90 ಡಿಗ್ರಿ ಐತಿ. ಅಂದ್ರೆ ಎಇಪಿ ತ್ರಿಭುಜದ ಕೋನ ಎಇಪಿ, ಸಿಡಿಪಿ ತ್ರಿಭುಜದ ಕೋನ ಪಿಡಿಸಿ, ಒಂದು ಕೋನ ಸಮ ಆಯ್ತು. ನೆಕ್ಸ್ಟ್ ಇಲ್ಲಿ ಶ್ರೇಂಗಾಭಿಮುಖ ಕೋನಗಳ ಸಮಾಧಾನ ನೋಡ್ರಿ. ಯಾವ್ಯಾವ ಅಂದ್ರೆ ಸಿ ಮತ್ತು ಎಡಿ ರೇಖೆಗಳು ಪರಸ್ಪರ ಛೇದಿಸಿದವು. 2 ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶ್ರೇಂಗಾಭಿಮುಖ ಕೋನಗಳು ಸಮ ಇರ್ತವೆ. ಹಾಗಾಗಿ ಕೋನ್ ಸಿಪಿಡಿ ಇಸ್ಕೊಲ್ ಟು ಕೋನ್ ಎಪಿ ಆಗ್ತೈತಿ. ನಮಗೆ ಕೋಕೋ ನಿರ್ಧಾರ ಗುಣದ ಪ್ರಕಾರ ಯಾವುದೇ 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 2 ಕೋನಗಳು ಮತ್ತೊಂದು ತ್ರಿಭುಜದ 2 ಕೋನಗಳಿಗೆ ಮತ್ತೊಂದು ತ್ರಿಭುಜದ 2 ಅನುರೂಪ ಕೋನಗಳಿಗೆ ಸಮವಾದ್ರೆ ಆ 2 ತ್ರಿಭುಜಗಳು ಕೋಕೋ ನಿರ್ಧಾರ ಗುಣದ ಮೇಲೆ ಸಮರೂಪಿರುತ್ತವೆ. ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಏನೇನ್ ಬರೋಣ, ಫಸ್ಟ್ ಕೋನ್ ಎಪಿ ಇಸ್ಕೊಲ್ ಟು ಕೋನ್ ಸಿಡಿಪಿ ಇಸ್ಕೊಲ್ ಟು 90 ಡಿಗ್ರಿ, ಕೋನ್ ಎಪಿ ಇಸ್ಕೊಲ್ ಟು ಕೋನ್ ಸಿಡಿಪಿ ಇಸ್ಕೊಲ್ 90 ಡಿಗ್ರಿ ಕಾರಣದರ್ಥ. ನೆಕ್ಸ್ಟ್ ಇನ್ನೊಂದು ಕೋನ ಯಾವ್ದು, ಕೋನ್ ಎಪಿಇ ಇಸ್ಕೊಲ್ ಟು ಕೋನ್ ಸಿಪಿಡಿ. ಇದು ಕಾರಣ ಏನ್ ಬರ್ತದೆ, ಶ್ರೇಂಗಾಭಿಮುಖ ಕೋನಗಳು ಸಮ. 2 ಕೋನಗಳು ಸಮ ಆದ್ರೆ ಕೋಕೋ ನಿರ್ಧಾರ ಗುಣದ ಪ್ರಕಾರ 2 ತ್ರಿಭುಜ ಸಮರೂಪಿ ಆಗುತ್ತೆ. ಏನ್ ಪ್ರೂವ್ ಮಾಡಿದ್ವಿ ನಾವು, ತ್ರಿಭುಜ ಎಪಿ ಸಮರೂಪಿ ತ್ರಿಭುಜ ಸಿಡಿಪಿ ಯಾವ ಆಧಾರ ಮೇಲೆ ಅಂದ್ರೆ ಕೋಕೋ ನಿರ್ಧಾರ ಗುಣದ. ಅದೇ ತರ ಇವನು ಕೂಡ ಸಾಧಿಸಬೇಕು. ಸೆಕೆಂಡ್ ನೋಡ್ರಿ, ತ್ರಿಭುಜ ಎಬಿಡಿ ಸಮರೂಪಿ ತ್ರಿಭುಜ ಸಿಬಿ ಸಾಧಿಸಬೇಕಾದ್ರೆ ಇವುಗಳಲ್ಲಿ ಏನೇನ್ ಕಾಮನ್ ಐತಿ ಅಥವಾ ಏನ್ ಸಮ ಐತಿ ಅಂತ ಬರ್ಕೊಳ್ಳಿ. ತ್ರಿಭುಜ ಎಬಿಡಿ ಮತ್ತು ತ್ರಿಭುಜ ಸಿಬಿಇಗಳಲ್ಲಿ, ಎಬಿಡಿ ಮತ್ತು ಸಿಬಿಇಗಳಲ್ಲಿ ಏನೇನ್ ನೋಡ್ರಿ, ಎಬಿಡಿ ಈ ತ್ರಿಭುಜ ಮತ್ತು ಸಿಬಿಇಗಳಲ್ಲಿ ಇಲ್ಲಿ ಕೂಡ ನೋಡ್ರಿ ಈ ಕೋನ 90 ಡಿಗ್ರಿ ಅಂತ ಹೇಳಿದಾರ. ಇದು ಕೂಡ 95. ಅಂದ್ರೆ ಇಲ್ಲಿ ಎಬಿಡಿ ತ್ರಿಭುಜದೊಳಗ ಎಡಿಬಿ ಕೋನ, ಸಿಬಿಇ ತ್ರಿಭುಜದೊಳಗ ಸಿಇಬಿ ಕೋನ ಸಮ ಆಯ್ತು, ಒಂದ್ ಕೋನ ಸಮ ಆಯ್ತು. ನೆಕ್ಸ್ಟ್ ಇಲ್ಲೊಂದು ಕೋನ ಉಭಯ ಸಾಮಾನ್ಯ ಐತಿ ನೋಡ್ರಿ, ಬಿ ಕೋನ. ಬಿ ಕೋನ ಎಡಿಬಿ ತ್ರಿಭುಜದೊಳಗ ಐತಿ. ನೆಕ್ಸ್ಟ್ ಸಿಇಬಿ ತ್ರಿಭುಜದೊಳಗ ಐತಿ, ಸಿಬಿಇ ಅಥವಾ ಸಿಬಿಇ ತ್ರಿಭುಜದೊಳಗ ಐತಿ. ಹಾಗಾಗಿ 2 ಕೋನ ಸಮ ಆದ್ಮೇಲೆ ಆಟೋಮೆಟಿಕಲಿ ಕೋಕೋ ನಿರ್ಧಾರ ಗುಣದಾದ್ಮೇಲೆ ಸಮರೂಪಿ ಆಗ್ತದೆ. ಯಾವ ಕೋನ ಸಮ, 1 ಕೋನ ಸಮ ಆಯ್ತು. ಕೋನ್ ಬಿ ಉಭಯ ಸಾಮಾನ್ಯ. ಬಿಡಿ ಮತ್ತು ಸಿಬಿಇ ತ್ರಿಭುಜಗಳಲ್ಲಿ 2 ಕೋನಗಳು ಸಮ ಆದವು. ಈ ಕೋನ ಮತ್ತು ಈ ಕೋನ ಸಮ ಇರ್ತದೆ. ಹಾಗಾಗಿ ಕೋಕೋ ನಿರ್ಧಾರ ಗುಣದಾದ್ಮೇಲೆ ಈ 2 ತ್ರಿಭುಜಗಳು ಸಮರೂಪಿಗಳಾದವು. Therefore ತ್ರಿಭುಜ ಎಬಿಡಿ ಸಮರೂಪಿ ತ್ರಿಭುಜ ಸಿಬಿಇ ಬಿಕಾಸ್ ಕೋಕೋ ನಿರ್ಧಾರ ಗುಣ. ನೆಕ್ಸ್ಟ್ ಥರ್ಡ್ ಒನ್, ಚಿತ್ರದೊಳಗೆ ನೋಡ್ರಿ ಎಇಪಿ ಮತ್ತು ಎಡಿಬಿಗಳಲ್ಲಿ ಏನ್ ಸಮ ಐತಿ, ಎಇಪಿ ಮತ್ತು ಎಡಿಬಿಗಳಲ್ಲಿ. ಎಇಪಿ ಅಂದ್ರೆ ಈ ತ್ರಿಭುಜ, ಎಡಿಬಿ ಇದೊಂದು ಕೋನ ಸಮ ಐತಿ ನೋಡ್ರಿ. ಆಲ್ರೆಡಿ ಎಇಪಿ ಕೋನ ಎಡಿಬಿ ಕೋನಗೆ ಸಮ ಐತಿ. ಇಲ್ಲಿ ಎ ಕೋನ ಉಭಯ ಸಾಮಾನ್ಯ ಐತಿ. ಫಸ್ಟ್ 1ನೇ ಕೋನ ಎಡಿಬಿ ಮತ್ತು ಕೋನ ಎಇಪಿ ಸಮ ಆದವು
90 ಡಿಗ್ರಿ ಐತಿ. ನೆಕ್ಸ್ಟ್ ಕೋನೀಯ ಉಭಯ ಸಾಮಾನ್ಯ AEPE ಕೋನ. ನೆಕ್ಸ್ಟ್ ADBE ಕೋನ ಸಮ ಐತಿ. ದತ್ತೊಳಗ ಲಂಬ ಕೋನದ ಸಿಂಬಲ್ ಕೊಟ್ಟಿದಾರ. ನೆಕ್ಸ್ಟ್ ಒಂದು ಕೋನ ಏನೈತಲ್ಲ AEP ತ್ರಿಭುಜದೊಳಗ ಐತಿ, ADB ತ್ರಿಭುಜದೊಳಗ ಐತಿ. ಹಾಗಾಗಿ ಕೋನೀಯ ಉಭಯ ಸಾಮಾನ್ಯ. ಕೋಕೋ ನಿರ್ಧಾರ ಕೋನದ ಆಧಾರದ ಮೇಲೆ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಅನುಕ್ರಮವಾಗಿ ಸಮವಾದರೆ ಆ ಎರಡು ತ್ರಿಭುಜ ಸಮರೂಪಿ ಇರ್ತವೆ. ದೇರ್ಫೋರ್ ತ್ರಿಭುಜ AEP ಸಮರೂಪಿ ತ್ರಿಭುಜ ADB ಕಾರಣ ಕೋಕೋ ನಿರ್ಧಾರ ಕೋನ. ಲಾಸ್ಟ್ ಒಂದು ತ್ರಿಭುಜ PDC ಮತ್ತು ತ್ರಿಭುಜ BEC ಗಳಲ್ಲಿ ಏನ್ ಸಮಾಧಾನ ಬರ್ಕೊಳ್ಳೋದು. PDC ಮತ್ತು BEC ಗಳಲ್ಲಿ ಚಿತ್ರದೊಳಗೆ ನೋಡ್ರಿ, PDC ಅಂದ್ರೆ ಈ ತ್ರಿಭುಜ, ನೆಕ್ಸ್ಟ್ BEC ಇಲ್ಲಿ ನೋಡ್ರಿ ಒಂದು ಕೋನ ಸಮ ಐತಿ. PDC ತ್ರಿಭುಜ ಅಂದ್ರೆ ಇದು ಈ ತ್ರಿಭುಜ. ನೆಕ್ಸ್ಟ್ BEC ಇಲ್ಲಿ ನೋಡಿ ಲಂಬಕೋನ ಸಿಂಬಲ್ ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಕೋನ ಲಂಬಕೋನ ಸಮ ಐತಿ. ಯಾವ್ದು ಕೋನ CEB = ಕೋನ PDC ಒಂದು ಕೋನ ಸಮ ಐತೆ. ನೆಕ್ಸ್ಟ್ ಒಂದು ಕೋನ ಉಭಯ ಸಾಮಾನ್ಯ ಐತಿ ನೋಡ್ರಿ, ಕೋನ C ಐತಲ್ಲ BEC ತ್ರಿಭುಜದೊಳಗೆ ಐತಿ, PDC ತ್ರಿಭುಜದೊಳಗೆ ಐತಿ. ಎರಡು ಕೋನ ಸಮಾನ ಸಾಧಿಸಿದ್ರೆ ಸಾಕು, ಆಟೋಮೆಟಿಕಲಿ ಅವೆರಡು ಕೋಕೋ ನಿರ್ಧಾರ ಕೋನದ ಆಧಾರದ ಮೇಲೆ ಸಮರೂಪಿ ಇರುತ್ತೆ. ಹಾಗಾಗಿ ಏನ್ ಬರೀ ನಾವು ಫಸ್ಟ್ ಕೋನ PDC = ಕೋನ CEB. PDC ಕೋನ CEB ಕೋನಕ್ಕೆ ಸಮ ಇತ್ತು 90 ಡಿಗ್ರಿ. ನೆಕ್ಸ್ಟ್ ಯಾವ ಕೋನ ಉಭಯ ಸಾಮಾನ್ಯ ಐತಿ? ಕೋನ C ಉಭಯ ಸಾಮಾನ್ಯ. ಆಯ್ತು, ಇವೆರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಎರಡು ಕೋನ ಮತ್ತೊಂದು ತ್ರಿಭುಜ ಎರಡು ಕೋನಗಳಿಗೆ ಅನುರೂಪವಾಗಿ ಸಮ ಆದವು. ಆದ್ದರಿಂದ ಇವೆರಡು ತ್ರಿಭುಜಗಳು ಕೋಕೋ ನಿರ್ಧಾರ ಕೋನದ ಮೇಲೆ ಸಮರೂಪದ. ದೇರ್ಫೋರ್ ತ್ರಿಭುಜ PDC ಸಮರೂಪಿ ತ್ರಿಭುಜ BEC, ಏಕೆಂದ್ರೆ ಕೋಕೋ ನಿರ್ಧಾರ ಕೋನ. ಎಷ್ಟು ಸಿಂಪಲ್ ಆಗಿ ಸಾಧಿಸ್ತದೆ ನೋಡಿ. ಕೋಕೋ ನಿರ್ಧಾರ ಕೋನ ಗೊತ್ತಿದ್ಬಿಟ್ರ ಜಸ್ಟ್ ಎರಡು ಕೋನ, ಮೇಲ್ನೋಟಕ್ಕೆ ಒಂದು ಕೋನ ಎದ್ ಕಾಣ್ತಿರ್ತೈತಿ, ಇನ್ನೊಂದು ಕೋನ ಕಾಮನ್ ಇರ್ತೈತಿ. ಜಸ್ಟ್ ಒಂದು ತ್ರಿಭುಜದ ಎರಡು ಕೋನ ಮತ್ತೊಂದು ತ್ರಿಭುಜ ಎರಡು ಕೋನಕ್ಕೆ ಸಮ ಐತೆ ಅಂತ ಸಾಧಿಸಿ ಸಾಕು, ಆಟೋಮೆಟಿಕಲಿ ಅವು ಎರಡು ತ್ರಿಭುಜಗಳು ಸಮರೂಪಿ ಇರ್ತವೆ. ಪ್ರಾಬ್ಲಮ್ ನೋಡಿ, ABCD ಸಮಾಂತರ ಚತುರ್ಭುಜದ ವೃದ್ಧಿಸಿದ AD ಬಾವಿನ ಮೇಲೆ ಈ ಬಿಂದುವಿದೆ ಮತ್ತು B ಮತ್ತು CD ಗಳು ಪರಸ್ಪರ F ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ABE ಸಮರೂಪಿ ತ್ರಿಭುಜ CFP ಎಂದು ಸಾಧಿಸಿ. ಚಿತ್ರವನ್ನ ಕೊಟ್ಟಿಲ್ಲ ಅವರು, ಈ ತರ ABCD ಸಮಾಂತರ ಚತುರ್ಭುಜ ಅಂತ ಹೇಳಿದಾರ. ABCD ಸಮಾಂತರ ಚತುರ್ಭುಜವನ್ನ ಹಾಕೊಂಡಿದ್ವಿ. ನೆಕ್ಸ್ಟ್ AD ಭಾವನ್ನ ವೃದ್ಧಿಸಿದಾಗ AD ಬಾವಿನ ವೃದ್ಧಿಸಿದ ಭಾಗದಲ್ಲಿ E ಐತೆ ಅಂತ ಹೇಳಿದಾರೆ. AD ಬಾವಿನ ವೃದ್ಧಿಸಿದ AD ಬಾವಿನ ಮೇಲೆ AD ಭಾವನ್ನ ಹೆಚ್ಚಿಗೆ ಮಾಡಿದಾಗ ಈ ಬಿಂದು ಐತಿ. BE ಅನ್ನ ಸೇರಿಸಿದಾಗ ಅದು ಆ ರೇಖೆ CD ಅನ್ನ F ಬಿಂದುವಿನಲ್ಲಿ ಛೇದಿಸ್ತೈತಿ. ಇವಾಗ ಏನ್ ಹೇಳಿದಾರೆ ಅಂದ್ರೆ ABE ಈ ತ್ರಿಭುಜ ದೊಡ್ಡದು, ನೆಕ್ಸ್ಟ್ CBF ಈ ತ್ರಿಭುಜ ಸಮರೂಪಿ ಅಂತೇಳಿ ಸಾಧಿಸ್ಬೇಕು. ಬಹಳ ಸಿಂಪಲ್ ಐತಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ. ಈ ಕೋನಕ್ಕ ಈ ಕೋನ ಸಮ ಐತಿ. ಎದಕ್ಕೆ ಸಮ ಐತಿ ಹೇಳಿ ನೋಡಿ. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳ ಪ್ರಕಾರ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಸಮ ಇರ್ತವೆ, ಅಭಿಮುಖ ಭಾವಗಳ ಸಮ ಮತ್ತು ಸಮಾಂತರ ಇರ್ತವು. ಸಮಾಂತರ ಚತುರ್ಭುಜದ ಬಹುಮುಖ್ಯ ಲಕ್ಷಣ ಏನಂದ್ರ ಅಭಿಮುಖ ಕೋನಗಳ ಸಮ ಇರ್ತವು. ಕೋನ A ಅಂದ್ರ ABE ತ್ರಿಭುಜದ ಕೋನ, ಕೋನ C ಅಂದ್ರ CFB ತ್ರಿಭುಜದ ಕೋನ. ಹಾಗಾಗಿ ಒಂದು ಕೋನ ಸಮ ಐತಿ. ನಾವು ಕೋಕೋ ನಿರ್ಧಾರ ಕೋನದ ಆಧಾರದ ಮೇಲೆ ಸಮರೂಪ ಸಾಧಿಸ್ಬೇಕಾದ್ರೆ ಎರಡು ಕೋನ ಸಾಧಿಸ್ಬೇಕು. ಒಂದು ಕೋನ ಸಮ ಐತಿ. ಇನ್ನೊಂದು ಕೋನ ಯಾವ ಸಮ ಅಂದ್ರ ಇಲ್ಲ ಐತಿ ನೋಡ್ರಿ, ಈ ಕೋನಕ್ಕೆ ಈ ಕೋನ ಸಮ. AB ಸಮಾಂತರ CD ಇರ್ತೈತಿ, ಯಾಕಂದ್ರೆ ಇದು ಸಮಾಂತರ ಚತುರ್ಭುಜ. ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮ ಇರ್ತವೆ. ಇದಕ್ಕಿದು ಪರ್ಯಾಯ ಕೋನ. ಹಾಗಾಗಿ ಬಹಳ ಈಸಿಯಾಗಿ ಎರಡು ಕೋನ ಸಮಾನ ಸಾಧಿಸಿದ್ವಿ. ಆಟೋಮೆಟಿಕಲಿ ಕೋಕೋ ನಿರ್ಧಾರ ಕೋನ ಏನ್ ಇರ್ತದೆ? ಒಂದು ತ್ರಿಭುಜದ ಎರಡು ಕೋನ ಮತ್ತೊಂದು ತ್ರಿಭುಜ ಎರಡು ಕೋನಕ್ಕೆ ಅನುರೂಪ ಸಮ ಆದ ಕೋಕೋ ನಿರ್ಧಾರ ಕೋನ ಆದ್ಮೇಲೆ ಸಮರೂಪ ಇರ್ತವೆ. ಫಸ್ಟ್ ಏನ್ ಮಾಡೋಣ, ದತ್ತ ಬರ್ಕೊಳ್ಳೋಣ. ABCD ಒಂದು ಸಮಾಂತರ ಚತುರ್ಭುಜ, B ಮತ್ತು CD ರೇಖೆಗಳು F ಬಿಂದುವಿನಲ್ಲಿ ಛೇದಿಸಿವೆ. ಇದು ಸಾಕು ದತ್ತ. ಸಾಧನೆಯ ಏನ್ ಸಾಧಿಸ್ಬೇಕಂತ ಅವರೇ ಹೇಳಿದಾರ. ತ್ರಿಭುಜ ABE ಸಮರೂಪಿ ತ್ರಿಭುಜ CFP. ನೆಕ್ಸ್ಟ್ ಸಾಧನೆ, ಈ ಎರಡು ತ್ರಿಭುಜಗಳಲ್ಲಿ ಏನ್ ಕಾಮನ್ ಐತಿ, ಏನೇನ್ ಸಮಾಧಾನ, ಯಾವ ಕೋನ ಸಮಾಧಾನ ಬರೆಯಿರಿ. ತ್ರಿಭುಜ ABE ಮತ್ತು ತ್ರಿಭುಜ CFB ಗಳಲ್ಲಿ ABE ತ್ರಿಭುಜದ ಕೋನ ಅಂದ್ರ ಕೋನ BAE, AB ತ್ರಿಭುಜದ ಕೋನ BAE ಈ ಕೋನ. ನೆಕ್ಸ್ಟ್ CFB ತ್ರಿಭುಜದ ಕೋನ BCF ಈ ಕೋನ. ಕಾರಣ ಏನಕ್ಕೆ? ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಅಥವಾ ಜಸ್ಟ್ ABCD
ಸಮಾಂತರ ಚತುರ್ಭುಜ ಅಂತ ಬರೆದ್ರು ಸಾಕು. ಸಮಾಂತರ ಚತುರ್ಭುಜ ಅಂದ್ರೆ ಏನ್ ಅಂಡರ್ಸ್ಟುಡ್, ಅಭಿಮುಖ ಕೋನಗಳು ಸಮ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಕೋನ ಯಾವ್ದು, ಕೋನ AEB ಈಸ್ ಈಕ್ವಲ್ ಟು ಕೋನ CBF. AEB ಕೋನ ಇದು, ನೆಕ್ಸ್ಟ್ ಕೋನ CBF. ಕಾರಣ ಏನಂದ್ರೆ ಪರ್ಯಾಯ ಕೋನಗಳು. AB ಸಮಾಂತರ DC ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮ ಇರ್ತವೆ. ಕಾರಣ AB ಸಮಾಂತರ DC ಮತ್ತು ಪರ್ಯಾಯ ಕೋನಗಳು. AB ಸಮಾಂತರ DC ಆಗೈತಿ, ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮ ಇರ್ತವೆ. ಆಯ್ತಲ್ಲ. ಕೋಕೋ ನಿರ್ಧಾರ ಗುಣದಾದ ಮೇಲೆ ಈ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಕ್ಕೆ ಅನುರೂಪವಾಗಿ ಸಮ ಆದವು. ಆದ್ದರಿಂದ ಈ ಎರಡು ತ್ರಿಭುಜಗಳು ಕೋಕೋ ನಿರ್ಧಾರ ಗುಣದಾದ ಮೇಲೆ ಸಮರೂಪರು. AB ಸಮರೂಪಿ ತ್ರಿಭುಜ CFP. ಕಾರಣ ಕೋಕೋ ನಿರ್ಧಾರ ಕೋನ. ಕೋಕೋ ನಿರ್ಧಾರ ಕೋನ, ಬಾಬಾ ನಿರ್ಧಾರ ಕೋನ, ಬಾಕೋಬ ನಿರ್ಧಾರ ಕೋನ, ಈ ಮೂರು ನಿರ್ಧಾರ ಕೋನವನ್ನು ಚೆನ್ನಾಗಿ ನೆನಪಿಟ್ಕೊಂಡ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಯಾವುದೇ ಒಂದು ಎರಡು ಅಂಕದ ಸಮಸ್ಯೆಯನ್ನು ಕೊಟ್ಟಾಗ ಎರಡು ತ್ರಿಭುಜಗಳ ಸಮರೂಪಿ ಅಂತೇಳಿ ಸಾಧಿಸಿದಂತೇಳಿ ಬಹುತೇಕ ಕೇಳೋ ಸಾಧ್ಯತೆ ಇರೋದ್ರಿಂದ ಈ ಮೂರು ನಿರ್ಧಾರ ಗುಣಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಇವನ್ನೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 2.3 ಮುಂದಿನ ಸಮಸ್ಯೆ ಬಿಡಿಸೋಣ. ಇಲ್ಲಿ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದಗಳು.